ಎಲ್ರಿಗೂ ಸ್ವಾಗತ. ಸಯ್ಯಾರ ಮೂವಿ ಬಗ್ಗೆ ಮಾತಾಡ್ತೀನಿ. ಲಾಸ್ಟ್ ಇಯರ್ ಬಾಲಿವುಡ್ ಮೂವಿ ಲಾಸ್ಟ್ ಇಯರ್ ರಿಲೀಸ್ ಆಗಿತ್ತು 2025ಅಲ್ಲಿ. ಮೂವಿನ ನಾನು ನೋಡಿದಾಗ ನನಗೊಂದು ಅಬ್ಸರ್ವೇಷನ್, ನಾನು ಕ್ಲೋಸಾಗಿ ಅಬ್ಸರ್ವ್ ಮಾಡಿದಾಗೆ ನನಗೇನು ಅನಿಸ್ತು ಅಂತಂದರೆ, ಒಂದು ಸ್ಕ್ರೀನ್ ಪ್ಲೇನ ಬರೀಬೇಕಾದ್ರೆ, ಒಂದು ಸ್ಕ್ರಿಪ್ಟ್ನ ಬರೀಬೇಕಾದ್ರೆ ನಾವು ಬೇಸಿಕ್ಸಿಗೆ ಸ್ಟಿಕ್ ಆಗದೇ ಇದ್ದರೆ, ಅಥವಾ ಒಂದು ಲ್ಯಾಕ್ ಆಫ್ ಕಾಮನ್ ಸೆನ್ಸ್ ಅಂತ ಹೇಳ್ಬೋದು. ಮೂವಿಯಲ್ಲಿ ಲೈಕ್ ಅವನು ಮೇನ್ ಹೀರೋ ಬಂದು ಅವನು ಸಿಂಗರ್ ಆಗಬೇಕು, ತುಂಬ ದೊಡ್ಡ ಪಾಪ್ಯುಲರ್ ಸ್ಟಾರ್ ಆಗಬೇಕು, ತುಂಬ ಹಣ ಮಾಡಬೇಕು ಅನ್ನೋ ಒಂದು ಗೋಲ್ ಇರುತ್ತೆ. ಅದರದ್ದು ಪ್ಯಾರಲಲ್ ಆಗಿ ಹೀರೋಯಿನ್ ಇದ್ದಾರೆ. ಬಟ್ ಇಲ್ಲಿ ಹೀರೋಯಿನ್ ಕಡೆಯಿಂದ ಒಂದು ಹೀರೋಯಿನ್ ಬಂದು ರೈಟಿಂಗ್ ಮಾಡ್ತಾ ಇರ್ತಾಳೆ, ಲಿರಿಕ್ಸ್ ಬರೀತಾ ಇರ್ತಾಳೆ. ಸೊ ಕೆಲವೊಂದು ಸೀನ್ಸಲ್ಲಿ ಏನು ಅನಿಸ್ಬಿಡುತ್ತೆ ಅಂತಂದರೆ, ಅವಳು ಇಮ್ಮಿಡಿಯೇಟಾಗಿ ಲಿರಿಕ್ಸ್ ಬರೆದ ತಕ್ಷಣ ಇಟ್ ಸ್ಟಾರ್ಟ್ ಟು, ಅಂದರೆ ಹೀರೋ ಆನ್ ಸ್ಪಾಟು ವಿತ್ ಟ್ಯೂನ್ ಹಾಡೋಕ್ಕೆ ಶುರು ಮಾಡ್ತಾನೆ. ಅದು ಎಷ್ಟೋ ಸೀನ್ಸ್ಗಳಲ್ಲಿದೆ. ಫಸ್ಟ್ ಆಫ್ ಆಲ್ ಇವೆಲ್ಲವೂ ಏನು ಅಂತಂದರೆ, ಒಂದು ಎಷ್ಟೇ ಟ್ಯಾಲೆಂಟೆಡ್ ಸಿಂಗರ್ ಆಗಿರಲಿ ಅಥವಾ ಎಷ್ಟೇ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಆಗಿರಲಿ, ಆನ್ ಸ್ಪಾಟ್ ವಿತ್ ಟ್ಯೂನ್ ಹಾಕಿ ಆ ಥರ ಹಾಡೋದು ಇಟ್ ಈಸ್ ಇಂಪಾಸಿಬಲ್. ಒಂದು ರಿಯಲಿಸ್ಟಿಕ್ಕಿಗೂ ಹತ್ತಿರ ಇಲ್ಲದೇ ಇರುವಂಥ ಒಂದು ಕಾನ್ಸೆಪ್ಟ್ ಅದು. ಆ್ಯಂಡ್ ಒಂದು ಬೇಸಿಕ್ಸಿಗೆ ಸ್ಟಿಕ್ಕಿನ್ ಆಗಿಲ್ಲ. ಓವರಾಲ್ ಸ್ಟೋರಿಯಲ್ಲಿ ತುಂಬ ಫಾಸ್ಟಾಗಿ ಹೋಗುತ್ತೆ. ಅವನು ಒಂದು ಸೀನಲ್ಲಿ ಬೈಕ್ನ ತೊಗೊಂಡು ಪಬ್ಲಿಕ್ಕಲ್ಲಿ ತುಂಬ ಒಂದು ರ್ಯಾಶಾಗಿ ಡ್ರೈವ್ ಮಾಡ್ತಾನೆ. ಅದು ಒಂದು ಕೆಲವೊಂದು ಸೀನ್ಸ್ಗಳು ಏನಿದ್ದಾವೆ, ಅಬ್ವಿಯಸ್ಲಿ ಡಸಂಟ್ ಮೇಕ್ ಸೆನ್ಸ್, ಸ್ಪೆಷಲಿ ಆ್ಯಂಡ್ ಅಫ್ಕೋರ್ಸ್. ಬಟ್ ಮೂವಿದು ಏನು ಪ್ರಿಮೈಸ್ ಏನಿದೆ ಅದು ನನಗೆ ತುಂಬ ಇಷ್ಟ ಇದೆ. ಯಾಕಂತಂದರೆ ಫಿಲ್ಮ್ ಇಂಡಸ್ಟ್ರಿ ಅಂದಮೇಲೆ ತುಂಬ ದಂಧೆ ನಡೆಯುತ್ತೆ. ಸ್ಪೆಷಲಿ ಒಬ್ಬ ಸ್ಟಾರು, ಒಂದು ರಾಕ್ ಸ್ಟಾರ್ ಆಗಿರ್ಬೋದು, ಒಬ್ಬ ಸಿಂಗರ್ ಆಗಿರ್ಬೋದು, ಅಥವಾ ನಾಟ್ ಓನ್ಲಿ ಸಿಂಗಿಂಗ್ ಡಿಪಾರ್ಟ್ಮೆಂಟ್ ಅಂತಲ್ಲ, ಎನಿ ಡಿಪಾರ್ಟ್ಮೆಂಟ್, ಯಾರಾದರೂ ಒಬ್ಬರು ದೊಡ್ಡ ಸ್ಟಾರ್ ಆಗಿದ್ದಾರೆ ಅಂದಮೇಲೆ ಅವರು ಕೆಲವೊಬ್ರದ್ದು ಟ್ಯೂನ್ಗಳನ್ನಾಗಿರ್ಬೋದು, ಲಿರಿಕ್ಸ್ಗಳನ್ನ ಕದ್ದು ಅವ್ರ ಹೆಸರು ಹಾಕ್ಕೊಳ್ತಾರೆ. ಸೊ ಅದನ್ನು ಈ ಮೂವಿಲಿ ಹೈಲೈಟ್ ಮಾಡಿದ್ದಾರೆ. ದಟ್ಸ್ ದ ಪ್ರಿಮೈಸ್ ಒಂದು ಸ್ಟೋರಿ ಯಾವುದ್ರ ಬಗ್ಗೆ ಅದನ್ನು ಹೈಲೈಟ್ ಮಾಡಿದ್ದಾರೆ. ಬಟ್ ಇವೆಲ್ಲ ಕೆಲವೊಂದು ಸೀನ್ಸ್ಗಳಲ್ಲಿ ಇಮ್ಮಿಡಿಯೇಟಾಗಿ ಹಾಡೋದು, ಆ ಒಂದು ಬೇಸಿಕ್ಸಿಗೆ ಸ್ಟಿಕ್ಕಿನ್ ಆಗದೆ ಇರೋದು, ಅಥವಾ ಲ್ಯಾಕ್ ಆಫ್ ಕಾಮನ್ ಸೆನ್ಸ್. ಒಂದು ಲಿರಿಕ್ಸ್ ಇದ್ದ ತಕ್ಷಣ ಎಂಥ ಟ್ಯಾಲೆಂಟೆಡ್ ಇದ್ರೂ ಅವನಿಗೆ ಅದನ್ನು ಫಸ್ಟು ಆ ಪಲ್ಲವಿ ಅದನ್ನೆಲ್ಲ ಹಾಕ್ಕೊಂಡು ಆಡಬೇಕಾಗುತ್ತೆ. ಅದಕ್ಕೆ ಪ್ರಿಪ್ರೇಷನ್ ಬೇಕಾಗುತ್ತೆ. ಇಮ್ಮಿಡಿಯೇಟಾಗಿ ಅದನ್ನೆಲ್ಲ ತೋರಿಸಿದ್ದಾರೆ. ಸೊ ಇವೆಲ್ಲವೂ ನೋಡಿದಾಗ, ಒಂದು ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ, ಸ್ಕ್ರಿಪ್ಟ್ನ ರೆಡಿ ಮಾಡಬೇಕಾದ್ರೆ ನಾವು ಒಂದು ಬೇಸಿಕ್ಸಿಗೆ ಸ್ಟಿಕ್ಕಿನ್ ಆಗಬೇಕು. ಕಾಮನ್ ಸೆನ್ಸ್, ಆ ಒಂದು ಸ್ಟೋರಿ ಹೇಳ್ತಾ ಒಂದು ಇದರಲ್ಲಿ ನಾವು ಈ ಎರಡು ಎಲಿಮೆಂಟ್ನ ಒಂದು ಬೇಸಿಕ್ಸಿಗೆ ಸ್ಟಿಕ್ಕಿನ್ ಆಗಬೇಕು. ಸ್ವಲ್ಪ ರಿಯಾಲಿಟಿಗೆ